ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಬಗ್ಗೆ ಸುದೀಪ್ ಅವ್ರಿಗೆ ಬೇಸರವಾಗಿದೆ. ಬಿಗ್ ಬಾಸ್ನ ಈ ಬಾರಿಯ ಆಟದ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ. ಇದೇ ಕಾರಣಕ್ಕೆ ಬಿಗ್ ಬಾಸ್ನಿಂದ ಹೊರಗಡೆ ಹೋಗಬೇಕು, ಸಾಕು ಬಿಗ್ ಬಾಸ್ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಈಗಾಗಲೇ ಬಹಿರಂಗವಾಗಿರುವಂಥ ವಿಚಾರ. ಜೊತೆಗೆ ಇನ್ನು ಮುಂದೆ 12ನೇ ಸೀಸನ್ನನ್ನು ಯಾವ ಕಾರಣಕ್ಕೂ ಕೂಡ ಹೋಸ್ಟ್ ಮಾಡೋದಿಲ್ಲ ಸುದೀಪ್ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯಾದಂಥ ಸಾಕ್ಷಿಗಳು ಕೂಡ ಸಿಗ್ತಿದ್ದಾವೆ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಮತ್ತೊಂದು ವಿಚಾರವನ್ನು ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಇದೇ ಸುದೀಪ್ ಅವರು ಹೇಳಿದ್ದಾರೆ. ಈ ಹಿಂದೆ ಇದ್ದಂಥ ಸೀಸನ್ಗೂ ಈಗ ಇರುವಂಥ ಸೀಸನ್ಗೂ ಇರುವಂಥ ವ್ಯತ್ಯಾಸಗಳೇನು, ಅದರಲ್ಲೂ ಕೂಡ ಮೊದಲ ಸೀಸನ್ ನಂತರದ ಸೀಸನ್ಗಳ ನಡುವೆ ಇರುವಂಥ ವ್ಯತ್ಯಾಸ ಏನು, ಬಿಗ್ ಬಾಸನ್ನು ಯಾಕೆ ಸುದೀಪ್ ದೂರ ಮಾಡಿಕೊಳ್ತಿದ್ದಾರೆ, ಬಿಗ್ ಬಾಸ್ ಸಾಕು ಅನ್ನುವಂಥ ನಿರ್ಧಾರಕ್ಕೆ ಯಾಕೆ ಬಂದಿದ್ದಾರೆ, ಅದನ್ನು ಸ್ವತಃ ಸುದೀಪ್ ಅವರು ಹೇಳಿದ್ದಾರೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನೋ ಡೌಟ್, ಬಿಗ್ ಬಾಸ್ ಅನ್ನುವಂಥ ಕಾರ್ಯಕ್ರಮದ ತೂಕ ಪ್ರತಿ ಸೀಸನ್ನಿಂದ ಸೀಸನ್ಗೂ ಕೂಡ ಕಡಿಮೆ ಆಗ್ತಿದೆ. ಹೆಚ್ಚಾಗಬೇಕಾಗಿದ್ದಂಥ ತೂಕ ಕಡಿಮೆ ಆಗೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಬಿಗ್ ಬಾಸ್ನ ಟೀಮ್ ಆ ರೀತಿ ಇದೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈ ಹಿಂದೆ ಇದ್ದಂಥ ಬಿಗ್ ಬಾಸ್ನ ಟೀಮ್ಗೂ ಈಗ ಇರುವಂಥ ಬಿಗ್ ಬಾಸ್ನ ಟೀಮ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗಿರುವಂಥ ಟೀಮ್ಗೆ ಕಂಪ್ಲೀಟಾಗಿ ಕನ್ನಡ ಅಂದರೂ ಕೂಡ ಒಂದು ರೀತಿಯಲ್ಲಿ ಕಸವಾಗಿ ಪರಿಣಮಿಸಿದೆ. ಜೊತೆಗೆ ಅವರಿಗೆ ಬಿಗ್ ಬಾಸ್ನ ಸೀರಿಯಸ್ನೆಸ್, ಸುದೀಪ್ ಅವರ ಈ ಡಿಗ್ನಿಟಿ ಇದ್ಯಾವುದು ಕೂಡ ಬಹುಶಃ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ಗೆ ಪರ್ಯಾಯವಾಗಿ ಅಂದರೆ ಸುದೀಪ್ಗೆ ಪರ್ಯಾಯವಾಗಿ ಇನ್ನೊಬ್ರು ಯಾರಾದರೂ ಬರ್ತಾರಾ ಅಂತೇಳಿ ಕೇಳಿದ್ರೆ ಅದು ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ. ಆದರೂ ಕೂಡ ಸುದೀಪ್ ಅವರು ದೃಢ ನಿರ್ಧಾರವನ್ನು ಮಾಡಿಯಾಗಿದೆ. ಈಗಾಗಲೇ ಘೋಷಣೆಯನ್ನು ಮಾಡ್ಕೊಳ್ಳಾಗಿದೆ, ಇದು ನನ್ನ ಕೊನೆಯ ಸೀಸನ್ ಅಂತೇಳಿ. ಸೀಸನ್ 12ಕ್ಕೆ ಯಾರು ಹೋಸ್ಟ್ ಆಗ್ತಾರೆ, ಯಾರು ಏನು ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಇರುವಂತಹ ಹಂತದಲ್ಲೇ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ನ ಕುರಿತಾದಂತಹ ತಮ್ಮ ಬೇಸರವನ್ನು ಹೊರಗಡೆ ಹಾಕಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಈ ಹಿಂದೆ ಇದ್ದಂಥ ರೀತಿಯಲ್ಲಿ ಇಲ್ಲ ಅನ್ನೋದನ್ನು ಕೂಡ ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಇತ್ತೀಚಿನ ಸೀಸನ್ಗಳು ಸೀಸನ್ನಿಂದ ಸೀಸನ್ಗೆ ಸಿಕ್ಕಾಪಟ್ಟೆ ಕಳಪೆ ಆಗ್ತಿದೆ, ಕೊಳಚೆ ಆಗ್ತಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಕೂಡ ಒಂದ್ಸಲ ಹೇಳಿದರು, ಸೀಸನ್ 6 ಬಿಟ್ಟರೆ ಇನ್ನು ಅತ್ಯಂತ ಕೆಟ್ಟ ಸೀಸನ್ ಅಂತೇಳಿ ಅನಿಸೋದು ನನಗೆ 11 ಅಂತೇಳಿ. ಬಹುಶಃ ಈ ಕಾರಣಕ್ಕೂ ಕೂಡ ಈ ಸೀಸನ್ ಸಾಕಪ್ಪ, ಬಿಗ್ ಬಾಸ್ ಅನ್ನುವಂಥದ್ದು ಇಲ್ಲಿಗೆ ನಿಲ್ಲಿಸಬೇಡ ಅನ್ನುವಂತಹ ತೀರ್ಮಾನಕ್ಕೆ ಸುದೀಪ್ ಬಂದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೆ ನಾನಾ ಕಾರಣಗಳು ಇರ್ಬೋದು. ಜೊತೆಗೆ ಸುದೀಪನ್ನು ನಾಳೆ ಕನ್ವಿನ್ಸ್ ಕೂಡ ಮಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಸದ್ಯಕ್ಕೆ ಈ ಸುದೀಪ್ಗೆ ಇರುವಂಥ ಬೇಸರ, ಸುದೀಪ್ಗೆ ಇರುವಂತಹ ಬೇಜಾರು, ಸುದೀಪ್ಗೆ ಇರುವಂತಹ ಅಸಮಾಧಾನಗಳು ಏನು ಅನ್ನೋದು ಪ್ರಮುಖವಾಗ್ತಿದೆ. ಅದನ್ನು ಸ್ವತಃ ಸುದೀಪ್ ಅವರೇ ಅನುಶ್ರೀ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡದ ಇತ್ತೀಚಿನ ಸೀಸನ್ಗಳ ಸ್ಪರ್ಧಿಗಳ ಜಗಳ, ಪ್ರೀತಿ ಮತ್ತು ಒಂದು ಅತಿರೇಕದ ವರ್ತನೆಗಳಿದೆಯಲ್ಲ, ಇದು ಸುದೀಪ್ ಅವರನ್ನು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿದೆ. ಮೊದಲ ಸೀಸನ್ನ ಪ್ರಾಮಾಣಿಕತೆ ಮತ್ತು ಮುಗ್ಧತೆ ಇಂದಿನ ಸೀಸನ್ಗಳಲ್ಲಿ ಇಲ್ಲ, ಕಾಣೆಯಾಗಿದೆ ಅನ್ನೋದನ್ನು ಕೂಡ ಸುದೀಪ್ ಇಲ್ಲಿ ಅಭಿಪ್ರಾಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸ್ಪರ್ಧಿಗಳು ಹಿಂದಿನ ಸೀಸನ್ಗಳಲ್ಲಿ ಇದ್ದಂತಹ ರೀತಿ ಮತ್ತು ಗೆಲ್ಲುತ್ತಿದ್ದಂಥ ರೀತಿಯನ್ನು ಈಗ ಅನುಕರಿಸ್ಕೋಕ್ಕೆ ಹೋಗ್ತಿದ್ದಾರೆ. ಬಟ್ ಅದು ಇಂಪಾಸಿಬಲ್, ಆಗ್ತಿಲ್ಲ. ನನ್ನನ್ನು ನಾನಾಗೇ ಇಡೋಕ್ಕೆ ಒಂದಿನ ಮಾತ್ರ ಸಾಧ್ಯ, 2 ದಿನ ಮಾತ್ರ ಸಾಧ್ಯ. ನಾನು ಚೇಂಜ್ ಮಾಡಿಕೊಂಡು ಹಾಗಿರ್ತೀನಿ ಹೀಗಿರ್ತೀನಿ ಅಂತೇಳಿ ಹೇಳಿದ್ರೆ ಅದು ಸಾಧ್ಯನಾ? ಇಲ್ಲ. ಇಲ್ಲೂ ಕೂಡ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ನಿರ್ಧಾರವನ್ನು ಮಾಡಿಕೊಂಡು ಈ ರೀತಿ ಇರ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ರೆ ಅದು ಒಂದಿನಕ್ಕೆ ಸಾಧ್ಯ, ಮತ್ತೆ ವಾಪಸ್ ಅದೇ ರೀತಿ ಆಗ್ತದೆ ಮತ್ತು ಸಿಚುವೇಶನ್ಸ್ಗಳು ಆ ರೀತಿ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಬಿಗ್ ಬಾಸ್ನ ಸೀಸನ್ಗಳು ವರ್ಷದಿಂದ ವರ್ಷಕ್ಕೆ ಭಿನ್ನವಾಗ್ತಿದೆ. ಎಲ್ಲ ಸೀಸನ್ಗಳಲ್ಲೂ ಕೂಡ ಕಾಮನ್ ಆಗಿರುವ ವಿಚಾರ ಏನಂತ ಹೇಳಿದ್ರೆ ಜಗಳ, ಪ್ರೀತಿ, ಪ್ರೇಮ ಇತ್ಯಾದಿ. ಅದರಲ್ಲೂ ಕೂಡ ಇತ್ತೀಚಿನ ಸೀಸನ್ಗಳಲ್ಲಿ ಜಗಳ ಆಡೋಕೆ, ಪ್ರೀತಿ ಮಾಡೋಕ್ಕೆ ಸ್ಪರ್ಧಿಗಳು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಕಿಚ್ಚ ಸುದೀಪ್ ಅವರಿಗೆ ಬೇಸರ ಕೂಡ ಇದೆ. ಇದನ್ನು ಓಪನ್ ಆಗಿ ಮೊದಲ ಬಾರಿಗೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ಬೇಸರವನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಸಾಕಪ್ಪ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹೌದು, ಅನುಶ್ರೀ ಯೂಟ್ಯೂಬ್ ಚಾನಲ್ನಲ್ಲಿ ನೇರವಾಗಿ ಮಾತನಾಡಿರುವಂಥ ಸುದೀಪ್ ಅವರು, ಅನುಶ್ರೀ ಅವರೇ, ಬಿಗ್ ಬಾಸ್ ಮೊದಲ ಸೀಸನ್ನ ಸ್ಪರ್ಧಿ ಆಗಿದ್ರೂ ಕೂಡ ಆಗಿನ ಸೀಸನ್ಗಳಿಗೂ ಈಗಿನ ಸೀಸನ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ಸ್ವತಃ ಅನುಶ್ರೀ ಈ ಮಾತನ್ನು ಕೇಳ್ತಾರೆ. ಇದಕ್ಕೆ ಸುದೀಪ್ ಉತ್ತರವನ್ನು ಕೊಡ್ತಾ ನೇರ ಮಾತುಗಳಲ್ಲೇ ತಮಗೆ ಅನಿಸಿದ್ದನ್ನು ಹೇಳಿದ್ದಾರೆ. ಮೊದಲ ಸೀಸನ್ನಲ್ಲಿ ಪ್ರಾಮಾಣಿಕತೆ ಮತ್ತು ಮುಗ್ಧತೆ ಇತ್ತು. ಯಾಕಂದರೆ ಬಿಗ್ ಬಾಸ್ ಅಂದರೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಬಂದ್ರಿ, ಆಡಿದ್ರಿ, ಹೋದ್ರಿ ಅಷ್ಟೇ. ಮೊದಲ ಸೀಸನನ್ನು ನೋಡಿದರೆ 2ನೇ ಸೀಸನ್ ಬೇರೆದೇ ರೀತಿ ಇತ್ತು. 2ನೇ ಸೀಸನ್ ನೋಡಿ 3ನೇ ಸೀಸನ್ ಬೇರೆದೇ ರೀತಿ ಆಯಿತು. ಈಗ ಬರುವಂಥ ಸೀಸನ್ಗಳಲ್ಲಿ ಸ್ಪರ್ಧಿಗಳು ವೇದಿಕೆಯನ್ನು ಏರಿದಾಗಲೇ ನಾನಾಗಿರ್ತೀನಿ ಅಂತೇಳಿ ಹೇಳ್ತಾರೆ ಹೊರತು ಅದಾದ ಬಳಿಕ ಯಾರೋ ಜಗಳ ಮಾಡಿ ಗೆದ್ದಿರುವಂಥ ಸ್ಪರ್ಧಿನ ನೋಡಿ ಕಾಪಿ ಮಾಡ್ತಾರೆ. ಜೋಡಿ ಹುಡುಕಿದ್ರೆ ಬದುಕ್ಬೋದು ಅಂತೇಳಿ ತಿಳ್ಕೊಳ್ತಾರೆ. ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಕಂಟೆಂಟ್ ಕೊಡೋದೇ ಇವರ ಕೆಲಸ ಆಗಿ ಹೋಗಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ಅರುಣ್ ಸಾಗರ್ ಬಗ್ಗೆನೂ ಕೂಡ ಮಾತನಾಡ್ತಾ, ಅರುಣ್ ಸಾಗರ್ ಅವರು ಸಾಕಷ್ಟು ಡ್ರಾಮಾಗಳನ್ನು ಮಾಡಿದರು. ಅವರ ಹೆಸರು ಗಳಿಸೋದಕ್ಕೆ ಈ ರೀತಿಯಾದಂತಹ ಒಂದು ಗಿಮಿಕನ್ನು ಮಾಡ್ತಾರೆ. ಆದರೆ ಇದು ಹಾಗಲ್ಲ. ಅರುಣ್ ಸಾಗರ್ ಇರೋದೇ ಹಾಗೆ. ಅವತ್ತು ಅರುಣ್ ಸಾಗರ್ ಡ್ರಾಮಾ ಮಾಡಿದ್ರು ಅಂತಂದ್ರು ಕೂಡ ಆ ನಂತರ ಗೊತ್ತಾಯಿತು ಅರುಣ್ ಸಾಗರ್ ಇರೋದೇ ಹಾಗೆ. ಅವರ ಕೆಲಸನೇ ತರಲೆ ಮಾಡೋದು, ಎಲ್ಲರ ಮಾನ ಮರ್ಯಾದೆ ತೆಗೆಯೋದು, ಅವನ ಕೆಲಸನೇ ಅದು. ಅವನು ಕೆಟ್ಟವನಲ್ಲ,
ಅವನು ಮಾಡಿದಾಗ ಅದರಲ್ಲಿ ಫನ್ ಇರ್ತದೆ. ಒಂದು ರೀತಿಯಾದಂಥ ವ್ಯಕ್ತಿತ್ವ ಬಿಗ್ ಬಾಸ್ಗೆ ಬೇಕಾಗುತ್ತೆ. ಒಂದೇ ರೀತಿ ಇದ್ದರೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಪ್ರತಿ ಬಾರಿಯೂ ಕೂಡ ಬೇರೆ ಬೇರೆ ರೀತಿಯಾದವರು ಗೆಲ್ತಾ ಬಂದಿದ್ದಾರೆ. ಈಗಿನ ಸ್ಪರ್ಧಿಗಳು ಜನರಲೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುದೀಪ್ ಅಭಿಪ್ರಾಯವನ್ನು ಪಡ್ತಾರೆ. ಈಗ ಅದು ಆ್ಯಕ್ಚುಲಿ ಸುದೀಪ್ ಹೇಳಿರೋದು 100ಕ್ಕೆ 100 ಸತ್ಯ. ನೀವು ನೋಡಿ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಬಹುಶಃ ನಿಮಗೆ ಅವತ್ತು ಸಾಕಷ್ಟು ಜನರಿಗೆ ಅನಿಸಿರಲಿಲ್ಲ. ಇವತ್ತು ಬಹುಶಃ ಅದು ಸತ್ಯ ಅಂತೇಳಿ ಅನಿಸುತ್ತೆ. ಲಾಸ್ಟ್ ಟೈಮ್ ಒಂದು ಸ್ಟೋರಿ ಇಟ್ಟಿದ್ದೆ ನಿಮಗೆ. ಸಂಗೀತ ಶೃಂಗೇರಿಯನ್ನು ಗೌತಮಿ ಇಲ್ಲಿ ಕಾಪಿ ಮಾಡ್ತಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದೆ. ಸಾಕಷ್ಟು ಜನ ಅವತ್ತು ನೆಗೆಟಿವ್ ಕಮೆಂಟನ್ನು ಮಾಡಿದರೆ, ಇಲ್ಲ ರಾಂಗ್ ಅನ್ನೋ ರೀತಿಯಲ್ಲಿ ಹೇಳಿದರೆ, ಅದು ರಾಂಗ್ ಅನಲೈಸ್ ಅಂತಲೂ ಕೂಡ ಸಾಕಷ್ಟು ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಬಹುಶಃ ಇವತ್ತು ಸುದೀಪ್ ಹೇಳಿದ ಮೇಲೆ ನಿಮಗೆ ಅರ್ಥ ಆಗಿರ್ಬೋದು. ಇಲ್ಲ, 100% ಸಂಗೀತ ಶೃಂಗೇರಿಯನ್ನು ಗೌತಮಿ ಫಾಲೋ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಾಗ್ತಿಲ್ಲ. ಇನ್ನು ರಜತು ಇಲ್ಲಿ ವಿನಯ್ ಗೌಡನನ್ನು ಫಾಲೋ ಮಾಡ್ತಿದ್ದಾರೆ. ಇದನ್ನೇ ಸುದೀಪ್ ಹೇಳಿರೋದು. ಒಬ್ರನ್ನೊಬ್ರು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಆಮೇಲೆ ಈ ಪ್ರೀತಿ ಗೀತಿ ಮತ್ತೊಂದು ಈ ಸ್ನೇಹ ಹೆಣ್ಮಕ್ಳ ಜೊತೆಗಿದ್ರೆ ಅಥವಾ ಹೆಣ್ಮಕ್ಳು ಗಂಡ್ಮಕ್ಳ ಜೊತೆಗಿದ್ರೆ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಆಗುತ್ತೆ, ನಾವು ಹೆಚ್ಚು ದಿನ ಇರಬಹುದು. ಇವೆಲ್ಲದೂ ಕೂಡ ಗಿಮಿಕ್ಕು. ಬಿಗ್ ಬಾಸ್ ಮನೆ ಒಳಗಿನ ಗಿಮಿಕ್ಕು. ಹೊರಗಡೆ ಬಂದಮೇಲೆ ಅವ್ರಿಗವ್ರ ಪರಿಚಯನೇ ಇಲ್ವೇನೋ ಅನ್ನೋ ರೀತಿಯಲ್ಲೂ ಕೂಡ ಇರ್ತಾರೆ. ಅವರಿಗೆ ಈ ಸಂಬಂಧ ಜೊತೆಗೆ ಈ ರಿಲೇಷನ್ಶಿಪ್ಪು, ಹಾಗೆಯೇ ಈ ಸಂಬಂಧಗಳ ವ್ಯಾಲ್ಯೂ ಇದು ಯಾವುದು ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಅವ್ರಿಗೆ ಬೇಕಾಗಿರೋದು ಏನು ಗೊತ್ತಾ? ಎಂಡ್ ಆಫ್ ದಿ ಡೇಗೆ ಬಿಗ್ ಬಾಸ್ ಮನೇಲಿ ಎಷ್ಟು ದಿನ ಇದ್ವಿ, ಫೈನಲ್ವರೆಗೆ ಹೋಗೋದಕ್ಕೆ ಏನು ಮಾಡಬೇಕು, ಅಷ್ಟು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ. ಎಥಿಕ್ಸ್ ಇಲ್ಲ, ಒಂದು ಮೆಸೇಜ್ ಕೊಡಬೇಕಾಗಿಲ್ಲ, ನಾವು ಹೇಗಿದ್ವಿ ಅನ್ನೋದನ್ನು ನಿರೂಪಿಸಬೇಕಾಗಿಲ್ಲ, 4 ಜನ ನಮ್ಮನ್ನು ನೋಡ್ತಿದ್ದಾರೆ ಅನ್ನುವಂತಹ ಭಯ ಇಲ್ಲ, ಆತಂಕ ಇಲ್ಲ, ನಮ್ಮ ಮನೆಯಲ್ಲೂ ಕೂಡ ನಮ್ಮನ್ನು ನೋಡ್ತಿದ್ದಾರೆ ಅನ್ನುವಂತಹ ಗೌರವ ಇಲ್ಲ. ಹೀಗಿರುವಾಗ ಇಂಥವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗುತ್ತೆ, ನೀವೇ ಹೇಳಿ. ಇನ್ನೂ ಬಿಗ್ ಬಾಸ್ ಟೀಮನ್ನು ಅಥವಾ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡುವಂಥ ಟೀಮ್, ಆ ಟೀಮ್ಗೆ ಈ ಬಾರಿ ಶಾಬಾಸ್ಗಿರಿಯನ್ನು ಕೊಡಲೇಬೇಕು. ಆ ಟೀಮಿಂದನೇ ಇಷ್ಟೆಲ್ಲ ಆಗ್ತಿರೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅಷ್ಟು ಕೆಟ್ಟದಾಗಿ ಈ ಬಾರಿ ಸೆಲೆಕ್ಷನನ್ನು ಮಾಡಿದ್ದಾರೆ. ಒಂದೇ ಒಂದು ಸ್ಪರ್ಧೆಯ ಹಿನ್ನೆಲೆಯನ್ನು ಗಮನಿಸದೆ ಸೆಲೆಕ್ಷನನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಜ ಹೇಳಬೇಕು ಅಂದರೆ 1-2-3 ಜನ ಸ್ಪರ್ಧಿಗಳು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಜೋಳೆ, ಸುಮ್ಮನೆ ಸೌಂಡ್ ಮಾಡ್ತಾರೆ ಹೊರತು ಏನೂ ಕೂಡ ಇಲ್ಲ. ಎಲ್ಲ ಖಾಲಿ ಬಕೆಟ್ ಕಡೆ ಸುಮ್ಮನೆ ಸೌಂಡು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇಂಥವ್ರನ್ನೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ತಂದು ಹಾಕಿ ಅದು ಏನು ಕೊಡೋಕ್ಕೆ ಹೊರಟಿದ್ದಾರೋ, ಅದೇನು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೋ ದೇವ್ರನ್ನ ನಂಗೆ ಅರ್ಥ ಆಗ್ತಿಲ್ಲ. ನೋಡಿ, ಈ ಸೀಸನ್ನಲ್ಲಿ ಒಂದು ದಿನ ತಮಾಷೆ ನೋಡಲಿಲ್ಲ, ಒಂದು ದಿನ ಹಾಡು ಡ್ಯಾನ್ಸು ಇನ್ನೊಂದು ನೋಡಲಿಲ್ಲ, ಒಂದು ದಿನ ಇಡೀ ಮನೆ ಖುಷಿಯಾಗಿರೋದನ್ನು ನೋಡಲಿಲ್ಲ, ಒಂದೇ ಒಂದು ದಿನ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ಬಿಗ್ ಬಾಸ್ ಮನೆಯವರು ಅಂದರೆ ಸ್ವಂತವಾಗಿ ಇಂಥದ್ದೊಂದು ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಮಾಡಲಿಲ್ಲ. ಏನೋ ಒಂದು ಫನ್ ಆಗಲಿಲ್ಲ, ಏನೋ ಕ್ರಿಯೇಟಿವಿಟಿ ಬರಲಿಲ್ಲ. ಈ ರೀತಿ ಇರೋರ ಹತ್ರ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ರೀತಿಯೂ ಕೂಡ ಬಿಗ್ ಬಾಸ್ ಮನೇಲಿ ಇರ್ಬೋದು ಅಂತೇಳಿ ನಿರೂಪಿಸಿದಂಥ ಕೆಟ್ಟ ಸೀಸನ್ ಅಂತ ಹೇಳಿದ್ರೆ ಈ 11ನೇ ಸೀಸನ್ ಅಥವಾ ಇಲ್ಲಿರುವಂಥ ಸ್ಪರ್ಧಿಗಳು 11ನೇ ಸೀಸನ್ನ ಸ್ಪರ್ಧಿಗಳು. ಇವ್ರನ್ನೆಲ್ಲ ಇಟ್ಕೊಂಡು ಅದು ಏನು ಬಿಗ್ ಬಾಸ್ನವರು ಸಾಧನೆಯನ್ನು ಮಾಡ್ತಾರೋ, ಅದೇನು TRPನ ಗಿಟ್ಟಿಸ್ಕೊಳ್ತಾರೋ ದೇವ್ರನ್ನೇ ಅರ್ಥ ಆಗ್ತಿಲ್ಲ. ಅದೇನು ರಿಯಾಲಿಟಿ ಶೋನ ನಡೆಸ್ತಿದ್ದಾರೋ ಅದು ಕೂಡ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಈ ಬಾರಿಯ ಸೀಸನ್ ಅತ್ಯಂತ ಕೆಟ್ಟ ಸೀಸನ್. ಈ ಬಾರಿಯ ಸೀಸನ್ನೇ ಸುದೀಪ್ ಅವರ ಪಾಲಿಗೆ ಕೆಟ್ಟ ಸೀಸನ್ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿನೇ ಸುದೀಪ್ ಕೂಡ ಈ ಸೀಸನನ್ನು ಎಂಡ್ ಮಾಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿರ್ಬೋದು. ಇನ್ನು ಮುಂದೆ ನಾನು ಹೋಸ್ಟ್ ಮಾಡೋದಿಲ್ಲ ಅಂತೇಳಿ. ಹಾಗಾದರೆ ಇದರ ಇಂಪ್ಯಾಕ್ಟ್ ಏನಾಗ್ಬೋದು? ಇದಕ್ಕೆ ಸೊಲ್ಯೂಷನ್ ಏನು? ಯಾರು ಹೋಸ್ಟ್ ಮಾಡಿದರೆ ಅಂದರೆ ಸುದೀಪ್ ಬದಲಿಗೆ ಯಾರು ಹೋಸ್ಟ್ ಮಾಡಿದರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮಗೆ ಈ ಸೀಸನ್, ಈ 11ನೇ ಸೀಸನ್ ಇರ್ಬೋದು ಅಥವಾ ಬಿಗ್ ಬಾಸ್ನ ಈ ಕಾರ್ಯಕ್ರಮದ ಶೈಲಿ ಹೋಗ್ತಿರುವಂಥ ರೀತಿ ಇರ್ಬೋದು, ಸೆಲೆಕ್ಷನ್ ಟೀಮ್ ಇರ್ಬೋದು, ಇವುಗಳ ಬಗ್ಗೆ ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.